ಪಂಡಿತ ಸರಮಣಿಯ ಸಮರ್ಥ ಎಂದು ತಿಳಿದಾಗ ಎದುರು ಕೂತದ್ದು. ಹಾಗೆ ಇಷ್ಟಕ್ಕೆ ಮುಗಿಸೋಡವೆ. ಆಹಾ, ನಿಲ್ಲಿಸಿ, ನಾನು ಮಾತಾಡಬೇಕೆನ್ನುವ ಆಸೆ.
ಪ್ರತ್ಯಕ್ಷ ಅನುಭವ ಬೇಕು. ಅಪ್ರತ್ಯಕ್ಷವಾಗಿ ಹೇಗೆ ಹೇಳ್ತಲ್ಲ ಸತ್ಯ ಅಂತ ಆಗುದಿಲ್ಲ. ಹಾಗಾದ್ರೆ ಕಂಡದ್ದು ಸತ್ಯ ಆಗ್ತದೆ. ಇಂದಿನ ಸತ್ಯತನವನ್ನು ಕೇಳೋಣ, ತಿಳಿಯೋಣ. ಸೃಷ್ಟಿರಾಜ್ಯನ ನಾನೇ ಆದರೆ ಆದರೆ ನಿನ್ನ ಅಶ್ವವನ್ನ ನನ್ನ ತಂದೆಗಳು ಕಟ್ಟಿದ್ದಾರೆ. ಯುದ್ಧಕ್ಕೆ ಅಡಿಯಾಗಿ ಬಂದಿದ್ದೇವೆ. ಈಗ ಅರ್ಜುನ ಬಾವಿ ಎಲ್ಲೆಲ್ಲಿಯೂ ಮಹಾಸೋಲ್, ಎಲ್ಲೆಲ್ಲಿಯೂ ಅವನತಿ, ಎಲ್ಲೆಲ್ಲಿಯೂ ಆಕ್ಷೇಪಣೆ, ಎಲ್ಲೆಲ್ಲಿಯೂ ಆಹಾರ, ಇಂಥ ಭಯಂಕರ ಸನ್ನಿವೇಶ ಮಧ್ಯೆಯಲ್ಲಿಯೂ ಅಶ್ವವನ್ನ ಬಿಡಿಸುತ್ತೀಯ, ಬಿಟ್ಟು ಅಥವಾ ಹೋಗ್ತೀಯೋ, ಬಿಡಿಸುವೆ ಎಂಬ ಕೆಟ್ಟು ಬೀಳ್ಕೊಂಡ್ರೆ ಕೇಳುವ ಯಾರು ಉದಾಹರಣೆ ನಿನ್ನ ಮಾತು ಹುಡುಗತನವನ್ನು ಸ್ಪಷ್ಟಪಡಿಸಿತು. ಬಿಟ್ಟು ಪೋಪೆಯ ಬೆಳೆಸುವೆ ನನ್ನ ಪಿಂಚು. ಮಗು,
ಇದಕ್ಕೆ ಬೆಳಗಿನ ನುಡಿ ಅಂತ ಹೆಸರು. ಏನು ಅಂದ್ರೆ ನಿನ್ನ ವಯಸ್ಸು ದಾಟಿ ನಾವು ಈಗ ಈ ವಯಸ್ಸಿನಲ್ಲಿದ್ದು. ನಿನ್ನ ವಯಸ್ಸಿನಲ್ಲಿ ನಿನ್ನದು ಇಷ್ಟೇ. ಈ ವಯಸ್ಸಲ್ಲಿ ನಮ್ಮ ನೋಡ್ಬೇಕಿತ್ತು. ಬೆಳಗಿನ ನುಡಿ ಗಾಡಿಯಲ್ಲಿ ತುಂಬಿ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದವರು. ಎದುರಿನಲ್ಲಿ ಪ್ರಶ್ನೆ ಓದಲಿಕ್ಕಿಲ್ಲ, ಅಷ್ಟು ನುಡಿಗಳಿತ್ತು. ಹಾಗಾಗಿ ಈ ವಯಸ್ಸಿಗೆ ಬೇಕು ಅಂತ ಹೇಳಿದ್ರು. ಮಗು ಬೆಳಗಿನ ನುಡಿ ಕೇಳುವುದಕ್ಕೆ ಬಹಳ ಸೊಗಸಾಗಿತ್ತು. ಹಾಗೆಂಬುದರ ಅರ್ಥ ಇರುವುದಿಲ್ಲ. ಅರ್ಥ ಇಲ್ಲ ಅಂತ ಯಾಕೆ ಕೇಳು. ಬಿಟ್ಟು ಪಾಪೆಯೋ ನಮ್ಮ ಯಜ್ಞಾಶ್ವವನ್ನು ಮತ್ತೊಬ್ಬರು ಕೊಟ್ಟಿದ್ದನ್ನು ಬಿಟ್ಟು ಹೋದರೆ ನಾನು ಸೃಷ್ಟಿಗರ್ಜುನನಾಗ್ತೇನೋ, ಬಿಡಿಸುವೆನೆನ್ನುವ ಪಿಂಕವು ಅದು ಅರ್ಜುನಿಗಂತೆ ಮತ್ತೊಬ್ಬರಿಗೆ ಇಲ್ಲ. ಪಿಂಕ ಸ್ವತ್ತು ಕೆತ್ತು ರೊಚ್ಚು ನಮ್ಮ ಹತ್ರ ಮಾರಾಟ ಮಾಡುವಷ್ಟು ಗೊತ್ತಾಯ್ತು. ಹಾಗಾಗಿ ಹೇಳಿದ್ರು ಆ ಬೆಳಗಿನ ನುಡಿ ಎಲ್ಲ ಕಟ್ಟಿಡು. ಯಾಕಂದ್ರೆ ನಿನ್ನ ವಯಸ್ಸಿನವ್ರ ಹತ್ರ ಕೇಳಿ ನಮಗೆ ಸಾಕಾಗಿದೆ. ಹಾಗಾಗಿ ಅದನ್ನ ಕಟ್ಟಿಡದೆ ಬಿಟ್ಟು ಕೊಡಬೇಕಾದ್ದೇನು? ಕಟ್ಟಿದ್ದೀಯಲ್ಲ ಯಜ್ಞಾಶ್ವ, ಅದನ್ನ ಬಿಟ್ಟು ಕೊಡು. ಜೊತೆಗೆ ನಮ್ಮನ್ನು ನೋಡಬೇಕು, ಕಪ್ಪ ಕೊಡ್ಬೇಕು. ಇಂತಿಷ್ಟೇ ಅಂತ. ಯಾಕೆಂದ್ರೆ ನಾನು ಬಹಳ ದೂರದಿಂದ ಬಂದು ಇಂತಿಷ್ಟೇ ಕೊಡಬೇಕು ಅಂತಿಲ್ಲ. ಯಾಕೆ ಗೊತ್ತಾ? ನಿನ್ನಂತವ್ರು ಕೊಟ್ಟಿದ್ದಾರೆ ಅಂತ ಸಾಕು. ಚಂಪಕಾರಾಣಿನವರು ಸುಧರ್ಮನ ಅರ್ಜುನನಿಗೆ ಕಪ್ಪ ಕೊಟ್ಟಿದ್ದಾನೆ. ಮತ್ತೆ ನಾವು ಇಂತಿಷ್ಟು ಅಂತೆಲ್ಲ ಹೇಳಿಕೊಂಡು ಪೂರೈಸುವುದ? ಯಾಕೆಂದ್ರೆ ನಾವು ಒಂದು ದಿನದ ಖರ್ಚು, ಇನ್ನೊಂದು ಕೆಲವರು ಒಂದು ತಿಂಗಳ ಅನ್ನಕ್ಕಾಗಿ ಖರ್ಚು ಹಾಗೆ ಕೊಡಬೇಕು. ಹಾಗೆ ಬಿಡು. ಹಾಗಾಗಿ ಸಾಂಕೇತಿಕವಾಗಿ ಕಪ್ಪ ಕೊಡು. ಜೊತೆಗೆ ಬಾ ನಮ್ಮ ನಮ್ಮ ಜೊತೆಗೂಡು ಒಳಗೂಡು ಬಾಲ್ಯಕ್ಕೆ ಯಾಕೆ ಗೊತ್ತಾ? ನಾನು ಕೇಳಿದ್ದೇನೆ, ಬದುಕಿನಲ್ಲಿ ಆದರೆ ಸುಳ್ಳು ಅರ್ಜುನಾಗಬೇಕು ಅಂತ ನೀನು ಅಪೇಕ್ಷೆ ಪಟ್ಟವನಂತೆ. ಹೆಚ್ಚೇನ ಚಂಪಕಾಮರಣ ಎಷ್ಟೋ ಗರ್ಭಿಣಿಯರು ಹುಟ್ಟುವ ಮಗು ಅರ್ಜುನ ಹಾಗಾಗಿ ಅಂತ ಆಸೆ ಪಟ್ಟಿದ್ದಾರೆ. ಬಹುಶಃ ಅರ್ಜುನ ಯುದ್ಧ ನೋಡ್ಬೇಕು ಅಂತ ಆಸೆ ಇರಲಿಲ್ಲ. ಬಾ ನಮ್ಮ ಜೊತೆಯಲ್ಲಿ ನಮ್ಮ ಮೇಲೆ ನೀರು ಬರುವುದರಿಂದ ನಮ್ಗೆ ಎರಡು ಲಾಭ. ಯಾವುದು? ಒಂದು, ನಿನ್ನಂತ ಪ್ರತಿಭಾವಂತ ನಮ್ಮ ಜೊತೆಗಿದ್ದರೆ ನಮಗೆ ಅದೇ ಒಂದು ರೀತಿಯ ಗೌರವ ಲಾಭ. ಇನ್ನೊಂದು, ನೀ ಬಂದ್ರೆ ನನಗೆ ಸ್ವಲ್ಪ ಬೆವರ ಕಡಿಮೆ ಸಾಕು. ನೀನೇ ಮೊದಲಾಗಿ ಸೇವಾ ನಾಯಕನಾದ ನಾನು ಹೋಗುವುದಕ್ಕೆ ಅವಕಾಶ ಕೊಡುವುದಿಲ್ಲ. ಹಾಗಾಗಿ ಬಾ, ಕುದುರೆ ಬಿಡು, ಕಪ್ಪ ಕೊಡು, ದಾನ ಕೊಡು, ನಮ್ಮ ನೋಡುಗಳು.
ನಮ್ಮ ಜೊತೆಗೆ ಏ ಮೌಢ ಸೇರಿಸ್ಕೊಳ್ತೇವೆ. ಯಾಕೆ ಗೊತ್ತಾ, ನಮಗೆ ಈಗಲೂ ಸೇರಿಸಿಕೊಳ್ಳುವುದಕ್ಕೆ ಅವಕಾಶ ಉಂಟು. ಕಾಲ ಇನ್ನು ಮೀರಿಲ್ಲ. ರಣಕಹಳೆ ಮೊಳಗಿದರು ಪಕ್ಷಾಧ್ಯಕ್ಷರಾದ ನನಗೆ ಅಧಿಕಾರ ಈ ಸಮಯದಲ್ಲಿ ಮೊದಲೇ ಹೇಳಿದ ಹಾಗೆ ಮೂರು ಲೋಕದ ಜನರು ಬಾಯಿಬಹುದಾದ ಶಬ್ದ ಇದೆ. ಯಾವುದನ್ನ ಮೂಢರವಾಗುವ ಮಾತು ನಾನು ಒಪ್ಕೊಳ್ತೇನೆ. ನನ್ನ ಮೇಲೆ ಯಾರೇ ಆರೋಪ ಹೊರತಿದ್ರು ನಾವು ಒಪ್ಕೊಳ್ತೇವೆ. ಆದ್ರೆ ಯಾಕೆ ಬೇಕು? ಅದೇ ನಾನು ಮೊದಲು ಹೇಳಿದೆ. ಯಾವುದು ನನ್ನದು ಮೂಢತನವಾಯಿತು. ಸೃಷ್ಟಿಗರ್ಜುನ ಎಂಬ ಮನೆಯಲ್ಲಿ ಹೋಗುವಂತಾಯಿತು. ಅಂಥವನ್ನು ಅಂತರಂಗದ ಯೋಗ್ಯತೆಯಲ್ಲಿ ತೊಟ್ಟಿದ್ದೇನೆ, ನಿಂತಿದ್ದೇನೆ. ಇಂತಹ ಸಮಯದಲ್ಲಿ ಹಾಳಾಡಿ ನನಗೆ ಹೋರಾಡಿ ಯುದ್ಧ ನನ್ನ ಗೆದ್ದು ಬಿಡಿಸಿಕೊಳ್ಳುತ್ತಾನೆ ಇದು ಭರವಸೆಯ ಮೇಲೆ ಹಾಗೆ ಅದೇ ಮಾತಿನ ಮೋಡಿಯಲ್ಲಿ ನಮ್ಮನ್ನು ಕೆರ ಹಾಕಿ ನನ್ನನ್ನು ಅಕ್ಷರ ಮಾಡ್ತಾ ಇದ್ದೀವಿ. ಕುದುರೆಯ ಹಳಿಯಲ್ಲಿ ಬರುತ್ತೇನೆ. ಶಕ್ತಿಗಾದ ಕೊಟ್ಟು ಶಕ್ತರಾದವರು ಛಲ ಕೊಡುವುದು, ಕೊಟ್ಟು ಬಲಿಸುವರು. ನೀನು ಯಾವ ಕಾಲಕ್ಕೂ ನಿನ್ನನ್ನು ತಾತ್ಸಾರ ಮಾಡದೆ ಅಂತ ತಿಳ್ಕೊಳ್ಬೇಡ. ಅದು ಖಂಡಿತ. ನಿನ್ನ ಸಾಹಸದ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾಳೆ ಊರಿಗೆ ಹೋದ್ಮೇಲೆ ಮೊದಲು ಹೇಳೋದು ನಿನ್ನದೇ ಸುದ್ದಿ. ಕೇವಲ ಹೆಗ್ಗಳಿಕೆ ನಮ್ಮ ಪಾಲಿಗೆ ಈ ಪ್ರಾಮಾಣಿಕತೆ ಬೇಕು. ಭಜವಲ್ಯ ಯುದ್ಧ ಕ್ಷೇತ್ರ ಯುದ್ಧ ಮಾಡದೆ ಬಾಗಿ ಕೊಡು, ಧನ ಕೊಡು, ಬೇರೆ ಅಕ್ರಮಣ ಸೊತ್ತ ಇದು. ನಿನಗೆ ಬೇಕು ಅಂತ ನಿನ್ನ ಅಷ್ಟುನ ಹೊರತಾಗಿ ನಮ್ಮ ನಾಡಿನ ನನ್ನ ತಂದೆಯವರು ಸಿಂಹಾಸನ ಬಿಟ್ಟುಕೊಳ್ಳಬೇಕಾದಲ್ಲಿ ನೀನು ಬಾ. ನೀವು ಬರಬೇಕು. ಬೇಗ ದ್ವಿಜನಾಗಿ ಬಂದಿದೆ. ನಿಮ್ಮ ಹತ್ತರ ಏಕಚಕ್ರ ವಿಹಾರ ಬ್ರಾಹ್ಮಣ ವೇಷದ ಹಾಗಾಗಿ ಅಲ್ಲಿ ಹರಿತೀನಿ. ಹಾಗಾಗಿ ಅದೇ ವೇಷದಲ್ಲಿ ಬಂದೆ ನಿನ್ನ ಅಷ್ಟದ ಹೊರತಾಗಿ 1000 ಅಷ್ಟು ಕೊಡ್ತೇನೆ. ಕನ್ನಡ ಮಾತಿಗೆ 12 ಅರ್ಥ ಎನ್ನುವುದನ್ನು ಯಾವ ಕಾಲಕ್ಕೂ ಮರೆಯಬಾರದು. ಕೊಡು ಎಂದಾಕ್ಷಣ ಬೇಡಿದ ಹಾಗೆ ಆಗುವುದಿಲ್ಲ. ನಾನು ಕೊಡ ಹೇಳಿಲ್ಲ, ಬಿಡು ಕೊಡು, ಅದು ಬೇಡಿದ ಹಾಗಲ್ಲ. ಯಾಕೆ ಹಾಗೆ? ಭೂತಲ ಬ್ರಾಹ್ಮಣ ವೇಷ ಧರಿಸಿದ್ರೆ ಬೇಡುವ ಅಧಿಕಾರ ಇಲ್ಲ. ವೇಷ ಮಾಡಿದ ಬ್ರಾಹ್ಮಣನಿಗೂ ಬೇಡುವ ಅಧಿಕಾರ ಇಲ್ಲ. ನಾವು ತುತ್ತು ಅನ್ನಕ್ಕಾಗಿ ಬೇಡಿದ್ದು ಸುಧನ್ವ ಒಬ್ಬನ ಬದುಕಿನ ಅವನತಿ ಔನ್ನತ್ಯವನ್ನು ಗ್ರಹಿಸಿ ಆತ ಎಷ್ಟು ಬೆಳೆದವರು ತೀರ್ಮಾನಿಸಬೇಕು. ತುತ್ತು ಅನ್ನಕ್ಕಾಗಿ ಏಕಚಕ್ರನಗರ ಅಗ್ರಹಾರದಲ್ಲಿ ಬೇಡಿದ್ರು. ಅದೇ ಪಾರ್ಥ ಸಶರೀರಿಯಾಗಿ ಸ್ವರ್ಗಕ್ಕೆ ಹೋಗಿ ದೇವೇಂದ್ರನ ಪಕ್ಕದಲ್ಲಿ
ಸಿಂಹಾಸನದಲ್ಲಿ ಕುಳಿತವನು ಹೌದು. ಆದ್ರೆ ಯಾಕೆ ಹೀಗೆ ಇದೆ? ಸಾರಿ ಕೊಂದರೆ ಪಾಪ ಇಲ್ಲ. ಭಾರತಾಯುಧ ಕಥೆ ಕೇಳಿದ್ಯಾ ನೀನು? ಕರ್ಣಪುತ್ರ ವೃಷಸೇನ ಯುದ್ಧಕ್ಕೆ ಬಂದ. ಆಗ ಅವನನ್ನು ಕಂಡು ಕೃಷ್ಣನಲ್ಲೇ ಆಡಿದ ಮಾತಿದೆ, ಹರಿಯ ಪರೀಕ್ಷಿಸಿ ಅನ್ನ ಕುವರನ ಪೂರ್ವ ವೀರ ಸಮರ್ಥನಾದ ಅಭಿಮನ್ಯುವನ್ನು ಕಳಕೊಂಡ ನನಗೆ. ಅವನನ್ನು ಕಂಡಾಗ ಆ ವಯಸ್ಸಿನ ಮೇಲೆ ಮೋಹ ಉಂಟಾಯಿತು. ಆಗ ಶ್ರೀಹರಿ ಹೇಳಿದ ಮಾತು, ಸಾರಿ ಕೊಂದರೆ ಪಾಪ ಇಲ್ಲ. ಅದಕ್ಕಾಗಿ ಇದು ಸಾರಿ ಹೇಳಿತು. ಇನ್ನು ಯುದ್ಧವೇ ಆಗಬೇಕು. ನಾವೇನು ಸಿದ್ಧ ಇಲ್ಲ ಮಾಡಿದ್ಯಾ? ನೀನ್ ಬೇಡ, ನೀನಿನ್ನು ತರಳ. ಹೋಗು, ನಿನ್ನ ಅಪ್ಪ ಇದ್ದ ಹಂಸಧ್ವಜ ಭೂಪತಿ, ಅವನ ಕರೆಸು, ಅವನಲ್ಲಿ ಯುದ್ಧ ಮಾಡಿ. ಹೌದು, ಕೇಳು
ಕೇಳು ಬೇಕು ಅಂತಾನೆ ನಾನು ಮೊದಲೇ ಹೇಳಿದ ಹಾಗೆ ಶ್ರೀಕೃಷ್ಣ ಕೆಲಸ ಮಾರಮಣನ ಬರೆಸಿ ಶ್ರೀಕೃಷ್ಣ ಬರೆತಿರುವಂತ ಸಾಹಿತ್ಯ ಇಲ್ಲವೇ ನಿನ್ನ ಜೀವನದಲ್ಲಿ ಯಾವ ಪ್ರಪಂಚ ಸಿಕ್ಕಿದ್ದಿಲ್ಲ ಗುರು ಮನುಷ್ಯ ನಂಬ್ತಾ ಇದೆಯಲ್ಲ ಸದೆಪಚಾರಿಸುತ್ತ ಕೇಳಿ ಸಾಕಾಗೋಯ್ತು. ನೀನು ಹುಡುಗ ನೀನು ತಾಳ ನೀನು ಸಣ್ಣ ಇನ್ನೂ ಹೋಗ್ತಾಳ ನೀವು ದೊಡ್ಡವ ಹೌದು ಪ್ರಾಮಾಣಿಕವಾಗಿ ಹೋಗ್ತೇವೆ ಯುದ್ಧ ಕ್ಷೇತ್ರದಲ್ಲಿ ನಿಮ್ಮ ಈಗ ಏನಾದ ಪಾಪ ನೋಡಿ ಎಷ್ಟು ಪರದೇಶಿಯಾಗಿ ಹೋಗಿದ್ದಾನೆ ಮುಖ ಕಂಡು ಗೊತ್ತಾಗುವುದಿಲ್ವ ಬಾಡಿದ ಮುಖ ಸ್ವಂತನ ಹೆಸರು ಒಬ್ಬರು ಇಲ್ಲ ಈ ಸಭೆಗಳಲ್ಲಿ ಹೊರಡಬೇಕಾಗಿ ಎಲ್ಲ ಕಾಲದಲ್ಲಿಯೂ ಎಲ್ಲ ಸಭೆಗಳಲ್ಲಿಯೂ ನಿಮ್ಮ ಹೀಗೆ ಕುಳಿತುಕೊಂಡಾಗ ಶಾಬಾಸ್ ಸ್ವಂತರ ಶಹಾಭಾಸ್ಯವನ್ನು ಇಡುವುದಕ್ಕೆ ಉರಿದುಂಬಿಸುವುದಕ್ಕೆ ಮಹಾನ್ ಭಾವ ಮಿತ್ತ ಈ ಯಾರೂ ಇಲ್ಲ ಯಾರು ಇದ್ದ ಮೇಲೆ ನಾವು ಸ್ವಲ್ಪ ನೋಡೋಕೆ ಬರುವ ಆಗ ಎಷ್ಟು ದೂರ ಬಂದಿದ್ದಾನೆ ಪಾಪ ಬಂದ ಅವನಿಗೆ ಸ್ವಂತರ ಸಮಾಧಾನ ನೀನು ಏನಾದರೂ ಬೇಕಾ ಅಥವಾ ಬಳಿತ ಹೋಗ್ತೀಯ ಆದ್ರೆ ಇಲ್ಲಿ ಬಂದ ಮೇಲೆ ಬಳಿತ ಕೆಲಸ ಒಳ್ಳೆಯದ ನಮ್ಮ ವ್ಯಕ್ತಿತ್ವಕ್ಕೆ ಕೊಡುತ್ತೆ ಹಾಗಾಗಿ ಮೊದಲು ಕೊಟ್ಟು ಬಿಟ್ಟೇನೆ ಪ್ರಾಮಾಣಿಕತೆ ಅದು ಒಂದೇ ಅಲ್ಲ.
ಆ ಮತ್ತೆ ಹೆಮ್ಮೆ ಅದೇನು ಮಾಡೋಣ ಇಂಥ ಸ್ಥಿತಿಗತಿ ಅಯ್ಯೋ ಪಾಪ ಬರಿದೆ ಬಣ್ಣ ಬೇಡ ಸಾಕು ಕರೆಸು ಕೃಷ್ಣನ ಒಂದು ಅಹಂಕಾರ ಇದೆ ಒಬ್ಬ ಸೂತ ಇದ್ದಾನೆ ಸುಗಂಧದಿಂದ
ಕಳಿಸೋಕೆ ಬಿಡುತ್ತಿದ್ದಾನೆ ಎನ್ನುವ ವಿಚಾರವನ್ನು ತಿಳಿದು ವ್ಯಕ್ತಿತನವಂತಹ ಧರ್ಮದ ಕೇಳಿದ ಮಾತು ದೇವ ಮುಂದೆ ಹೆಚ್ಚಿಸಬೇಕಾದದ್ದು ನಾನಲ್ಲಿ ಮನೆಗಾಗಿ ಹೋಗ್ತೇನೆ. ಹೋಗಿ ಒಂದು ಕಡೆ ಒಂದು ವ್ಯವಸ್ಥಿತವಾದಂತಹ ಸುವಾಸ್ತಿಯನ್ನು ಹಾಕಿ ನಾನು ಬರ್ತೇನಂತೆ. ಈ ರೀತಿಯಲ್ಲಿ ಅವರಿಗೆ ಅಭಯವನ್ನು ಕೊಟ್ಟು ಗರುಡಾರೂಢನಾಗಿ ಇಲ್ಲಿಯವರೆಗೆ ಬಂದಂತಾರೆ. ಚರಣಕ್ಕೆ ಮಣಿದ ಪಾರ್ಥನ ಸೆಳೆದು ಬಿಗಿದ ಪುತಲಿ ಪಾರ್ಥನ ಸೆಳೆದು ಬಿಗಿದ ಪುತಲಿ ತಾರಥದೊಳಗೆ ಕುಳಿತ ಶ್ವಗಳ ವಾಹ್ಯಯ ಕೊಂಡ ಆಹರಿಯೂ ಅವರನ್ನೆಲ್ಲ ಸಂತರಿಸಿ ನೇರವಾಗಿ ನಕ್ಷತ್ರದಂತಹ ಪರಿಸ್ಥಿತಿಯನ್ನು ಅವಲೋಕಿಸಿದಷ್ಟೇ ಅಲ್ಲ, ಇದ್ದಂತಹ ನಿಲುವನ್ನೆಲ್ಲ ಎಣಿಸಿದ್ದೇವೆ. ಅಷ್ಟೇ ಅಲ್ಲ, ರಥವನ್ನು ಸರಿಪಡಿಸಿದ್ದಾರೆ. ಬಾವಿಯನ್ನು ನಾವೇ ಹೇಳಿದ್ದೇವೆ. ಇನಿತು ನೋಡುತ್ತಾನ ಯಾರಾದರೂ ನೋಡಲೇಬೇಕು ಅಲ್ಲ. ಪ್ರಪಂಚ ಸಮಸ್ತ ಕಣ್ಣುಗಳು ಒಟ್ಟಾಗಿ ನೋಡಬೇಕು. ನೋಡಿದರೆ ಆ ಭಾವದ ಪರವಶತೆ ಎಲ್ಲ ಅರ್ಥಗಳು ಉಂಟಾಗುತ್ತದೆ. ಕಹಳ ಸೂರ್ಯ ಬೆಳಗಿದ ಅಲ್ಲ, ಸಾವಿರ ಸಾವಿರ ಸೂರ್ಯರು ಏಕಕಾಲದಲ್ಲಿ ಉದಯಕ್ಕೆ ಬಂದರು ಎನ್ನುವುದು ಎಲ್ಲೆಲ್ಲೂ ಕೆಳಗ ತಗದ ತಾಳವರು ಎಂದು ಕಾಣುತ್ತಾ ಇದೆ. ಇದು ಯಾವ ಕ್ರೂರವಾದ ಕ್ರೌರ್ಯವಾದ ಮತ್ತೊಬ್ಬರ ಪಡೆಯಿಸುವಂತ ಆ ಕೆಟ್ಟ ಪ್ರಭೆ ಅಲ್ವಲ್ಲ. ಇದು ಸ್ವಾತಂತ್ರ್ಯದ ಪ್ರಭೆ ಅಲ್ಲ. ಅಮೃತ ಸೇತನ ಅಮೃತ ತುಳಿಯುವಂತ ಆ ಮಂಗಲ ಮೂರ್ತಿ ಎದ್ದು ಕಾಡ್ತಾ ಇದ್ದಾರೆ. ಕಾಣ ಅಮೃತ ಶ್ವೇತನಾಗಿ ಎಲ್ಲ ಭರವಸಾಯಾಗಿ ಮಲಿಗರಲ್ಲ ಹುಂಕಾರದಿಂದ ಛೇಕಾರದಿಂದ ಕುಣಿದು ಕುಪ್ಪಳಿಸುತ್ತಾ ಹಾರುತ್ತಾ ಏರುತ್ತಾ ಓಡೋಡಿ ಬರ್ತಾ ಇದ್ದಾರೆ. ಒಂದು ಮೇಲೆ ಇದು ಯಾವ ಶಕ್ತಿ? ಹೌದು, ಪ್ರಪಂಚದ ಮಹಾಚೇತನ. ಹೌದು, ಸದಾಕಾಲ ನನ್ನ ಎದೆಯ ಮಂದಿರದಲ್ಲಿಟ್ಟು ಆ ಮೂರ್ತಿನ ಪ್ರತಿಷ್ಠಾಪಿಸಿ ಸದಾಕಾಲ ಬೂಸುತ್ತಿರುವ ನನ್ನ ದೇವ ರಥದಲ್ಲಿ ಗೊತ್ತಾಗಿದ್ದಾನೆ. ಸಂತೋಷ ಅಲ್ಲ, ಉತ್ಸಾಹ ಎಲ್ಲೆಲ್ಲಿಯೂ ಚಪ್ಪಕಾಲದ ಮೂಲೆ ಕುಡಿಯಲು ಎಲ್ಲೆಲ್ಲಿಯೂ ಉತ್ಸಾಹ ತಲೆದೋರುತ್ತಾಗಿದೆ. ಕಾರಣ ನನ್ನ ದೇವ ದರ್ಶನ ಆಗಿದೆ. ಚಪ್ಪಕಾಲದಲ್ಲಿ ಆಯಿತು ಪ್ರಭು, ಆಯಿತು. ಸುಧರ್ಮನ ಜೀವನದ ಅಂತರ್ಗದ ಆವಲ ಆ ಸದ್ಭಾವನೆ ಮುಗಿಯಿತು. ನನ್ನ ತಂದೆ ಕೊಡುವಂತಹ ಭರವಸೆ ಮಾತು ಆಯಿತು. ತಾಯಿ ಕೇಳುವಂತಹ ಸಂಗತಿ ಮುಗಿಯಿತು. ನನ್ನ ಪ್ರತಿ ಹೇಳಿದ್ದಾರೆ, ಅವಳ ಮಾತು ಪೂರೈಸಿತು. ಹೆಂಡತಿಗೆ ಸಮಾಧಾನ ಹೇಳಿದೆ, ಅದು ಆಯಿತು. ಈಗ ಹೋಗಿ ನನ್ನ ದೇವರಲ್ಲೇ
ಜಯ ರುಕ್ಮಿಣಿ ರಮಣ ವಂದಿತ ಜನಾರ್ದನ ಜಯ ಜಯಾಧವಿ ದೂರ ಸರಸ ಸದ್ಗುಣ ಸಾರ ಜಯ ಸಿತಾಂಬುಜ ನೇತ್ರ ಸುರ ನಿಕರ ನುತಿ ಪಾತ್ರ ಜಯ ಜಯ ಗಿರೀಶ ಮಿತ್ರ ಜಯ ಜಯಾನತ ಬಂಧು ಜಯ ಕರುಣಾ ಸಿಂಧು ಜಯ ಸುಜನ ಜನ ಬಂಧು ಜಯ ವದನ ಶರದೇಂದು ಜಯ ಭವಾಬ್ದಿಗೆ ಸಂದು ಭವತಿ ಮುಳುಗಿಗೆ ನಿಂದು ಜಯ ಭವಾಬ್ದಿಗೆ ಸಂದು ಭವತಿ ಮುಳುಗಿಗೆ ನಿಂದು ಸಲಗೆನುತ ಕೈ ಮುಗಿದ ಭಕ್ತಿಯಲ್ಲಿ ಎಂದನಾಗ ಸುಗಂಧ